ನಮಸ್ತೆ ಎಲ್ಲರಿಗೂ ಶರಣಾರ್ಥಿ. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಅಂದ್ರೆ ಇದ್ದ ನಿಜ ಘಟನೆ ಹೇಳ್ತೇನೆ ರೀ. ಯಾರು ಇದ್ರಾಗ ಬೇಜಾರು ಮಾಡ್ಕೋಬೇಡ್ರಿ. ಮತ್ತು ಸತ್ಯದ ಸಂಗತಿ ಏನೈತೆ ಅದನ್ನ ಹೇಳ್ತೇನೆ. ಮೊದ್ಲು ನಾವು ಸಣ್ಣವರಿದ್ದಾಗ ನಮ್ಮ ಅವ್ವಪ್ಪ ಹಾಡ್ತಿದ್ರ, ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಅಂತ. ಈಗ ಪರಿಸ್ಥಿತಿ ಹ್ಯಾಂಗ ಅಂತಂದ್ರ ಈಗ ಅವ್ವಪ್ಪ ಹಾಡತ್ತಾರ, ಬಡತನದ ಮನಿ ಒಳಗ ಗಂಡು ಹುಟ್ಟಬಾರದು ಅಂತ. ಇದು ಕರೆ ಹೌದಿಲ್ಲ? ನೀವು ಹೇಳ್ರಿ. ನನಗನ್ಕ ಈಗ ಸದ್ಯದಾಗ ವಾತಾವರಣದಾಗನಕ ನನಗನ್ಕ ಇದು ಕರೆ ಅನ್ಸತ್ತಿ. ಅಣ್ಣ ತಮ್ಮಂದ್ರೆ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಇದ ಸತ್ಯದ ಸಂಗತಿ ಐತಿ. ಈಗಿಂದ ಆಗಿನ ಟೈಮ್ದಾಗ ಹೆಣ್ಮಕ್ಳು ಹೆಚ್ಚಿದ್ದು, ಗಂಡ್ ಮಕ್ಳು ಅದಾರಪ್ಪ ಅಂದ್ರೆ ಸಾಕು, ಅವ್ವಪ್ಪ ಹುಡ್ಕಾಡ್ಕೊಂಡು ಹೋಗಿ ಹೆಣ್ಣು ಕೊಡ್ತಿದ್ರು. ಕೈ ಕಾಲು ಬಿದ್ದು ವರದಕ್ಷಿಣೆ ಕೊಟ್ಟು ಮಾಡಿ ಹೆಣ್ಣು ಕೊಡ್ತಿದ್ರು. ಇವಾಗ ಹೆಂಗ್ ಬಂದೈತೆ ಅಂದ್ರೆ ಹೆಣ್ಮಕ್ಳು ಅದಾವಂದ್ರೆ ಸಾಕು, ಅಲ್ಲಿ ಅವ್ವ ಅಪ್ಪ ಹೋಗಿ ಕೈ ಕಾಲು ಬಿದ್ದು ಹೆಣ್ಣು ಕೇಳಾಕತ್ತಾರ. ಯಾಕಂದ್ರೆ ಪರಿಸ್ಥಿತಿನ ಹಂಗ್ ಬಂದ್ಬಿಟ್ಟತ್ರಿ. ಆವಾಗ ಸಾಕಷ್ಟು ದೌರ್ಜನ್ಯ ಮಾಡ್ರಿ ಹೆಣ್ಮಕ್ಳನಾಗ. ವರದಕ್ಷಿಣೆ ಆಗಿರಬಹುದು, ಹೆಣ್ಮಕ್ಳ ಹಂಗಾಯ್ತು ಹಿಂಗಾಯ್ತು ಅಂತ ವಿಚ್ಛೇದನ ಕೊಡೋದಾಗಿರ್ಬೋದು, ಸಾಕಷ್ಟು ಕಿರುಕುಳ ಕೊಟ್ರು. ಒಂದೊಂದ್ ಮನ್ಯಾಗ ಒಬ್ಬೊಬ್ರು ಎರಡೆರಡು ಮೂರ್ ಮಾಡ್ಕೊಂಡ್ರಿ ಎಲ್ಲಾ ಸಂಗತಿಗಳು ಆಗೋದು. ಅವಾಗ ಹೆಂಗ ಇದ್ರು ಹೊಂದ್ಕೊಂಡ್ ಜೀವನ ಮಾಡಿದಂತ ಹೆಣ್ಮಕ್ಳು ಒದ್ದಾಡ್ತಿದ್ರು. ಆ ಟೈಮ್ದಾಗ ಗಂಡ್ಮಕ್ಳು ಸರಿಯಾಗಿ ಹೆಣ್ಮಕ್ಳನ್ನ ನಡೆಸ್ಕೊಲಿಲ್ಲ. ಬಾಳ ಕೇವಲವಾಗಿ ನೋಡ್ಕೊಂಡ್ರಿ. ಹೆಣ್ಣಿನ ಕೇವಲವಾಗಿ ನೋಡ್ಕೊಂಡಿದ್ ಪರಿಸ್ಥಿತಿ ಈಗ ಈ ಕಾಲ ಬಂದ್ ಕುಂತತ್ರಿ. ಈಗ ಹೆಂಗ ಇದ್ರು ಹೆಣ್ಮಕ್ಳ ನಾವು ಜೀವನ ಮಾಡ್ಕೊಂಡ್ ಹೋಗ್ತಿವಿ. ಗಂಡ್ಮಕ್ಳ ಅಂತಂದ್ರು ಈಗ ಹೆಣ್ಣ ಸಿಗ್ತಾ ಇಲ್ಲ. ಎಂತ ಪರಿಸ್ಥಿತಿ ಬಂತು ನೋಡ್ರಿ, ಎಂತ ಕಾಲ್ ಬಂತು ನೋಡ್ರಿ. ಯಾರು ಬೇಜಾರು ಮಾಡ್ಕೋಬೇಡ್ರಿ. ನಾ ಹಿಂಗ್ ಹೇಳಾತೀನಂತ ಇದ ಸತ್ಯದ ಸಂಗತಿನ ಐತಿ. ಈಗ ಈ ಸುಮಾರು ಒಂದ್ 25 ವರ್ಷದಿಂದ ಗಂಡನ್ನು ಸಿಗ್ತಿದ್ರಕ್ಕಿಲ್ಲ, ಹೆಣ್ಣು ಸಿಗ್ತಿದ್ವು. ಒಬ್ಬೊಬ್ರಿಗೆ 2-3 ಕೊಡ್ತಿದ್ರು. ಗಂಡ ಅದಾವಂದ್ರ ಸಾಕ, ಅವ ಏನ ಇಲ್ಲಪ್ಪ ಅಂದ್ರು ನಮ್ಮ ಮಗಳ ಜೋಡಿ ಬಾಳೆ ಮಾಡ್ರೆ ಸಾಕ, ಅವ್ ನನ್ನ ಹಳೆ ಎಲ್ಲಿದ್ರು ಗಟ್ಟಿಮುಟ್ಟ ಹಳೆ ನಟ ಹುಡುಕಾಡ್ತಿದ್ರ. ಅವಾಗ ಅವನ ಆಸ್ತಿ ನೋಡ್ತಿದ್ರ, ಅಂತಸ್ತು ನೋಡ್ತಿದ್ರಕ್ಕಿಲ್ಲ, ನಿರ್ವೇಶನಿಕ ಒಳ್ಳೆ ಮನುಷ್ಯ ಅಟ್ಟ ಹುಡುಕಾಡ್ತಿದ್ರು. ಇವಾಗ ಹಂಗಿಲ್ಲ. ಈಗ ಹೆಣ್ಣಿನೊಳಗ ಅದನ್ನ ಹುಡುಕಾಡಕತ್ತಾರ. ಈಗ ಸಿಗ್ತಾ ಇಲ್ಲ. ಏನ್ ಮಾಡುದ್ರಿ? ಪರಿಸ್ಥಿತಿ ಎಷ್ಟೊಂದು ಕಾಲ ಹೆಂಗ ಬದ್ಲಾಕತ್ತಲ್ರಿ. ಹೆಂಗ್ ಇದ್ದಿದ್ ಹೆಂಗ ಆಗೋತು. ಇವಾಗ ಪಾಪ ಎಷ್ಟೋ ಗಂಡ್ ಮಕ್ಳು ಹೆಣ್ಣು ಮದುವೆ ಇಲ್ದ ಕುಂತಾರ. ಆಗಿನ ಕಾಲದಾಗ ಎಷ್ಟೋ ಹೆಣ್ಮಕ್ಳು ಮದುವೆ ಇಲ್ದ ಇರ್ತಿದ್ರಿ. ಗಂಡುಗಳು ಸಿಗಲ್ದಾಗ ಒಬ್ಬನ 2-3 ಮಂದಿ ಮಾಡ್ಕೋತಿದ್ರು. ಇವಾಗ ಪರಿಸ್ಥಿತಿ ಹೆಂಗ್ ಬಂದತ್ ನೋಡ್ರಿ. ಹೆಣ್ಣನ ಸಿಗ್ತಾ ಇಲ್ಲ. ಪಾಪ ಎಷ್ಟೋ ಗಂಡ್ಮಕ್ಳು ತಂದೆ ತಾಯಿ ನಾವ್ ಯಾಕರೆ ಗಂಡು ಹಡ್ದಿವಂತ ಇದ್ ಮಾಡತ್ತಾರ. ಅಂತ ಪರಿಸ್ಥಿತಿ ಬತ್ತ. ಅವಾಗ ನಾವ್ ಯಾಕರೆ ಹೆಣ್ಣು ಹಡ್ದಿವಂತ, ಹೆಣ್ಣು ಹುಟ್ರ ಹುಣ್ಣು ಹುಟ್ಟಂತಿದ್ರು. ಇವಾಗಿನ ಕಾಲ ಎಷ್ಟು ಬದ್ಲಾತು. ಕಾಲ ಯಾವಾಗ ಹೆಂಗ್ ಬರ್ತೈತಂತ ಯಾರಿಗೂ ಏನು ಹೇಳಾಕ್ ಬರ್ದಿಲ್ರಿ. ಯಾರು ಬೇಜಾರು ಮಾಡ್ಕೋಬೇಡ್ರಿ. ಸತ್ಯದ ಸಂಗತಿನೇ ಹೇಳಿಲ್ರಿ. ನಮಸ್ಕಾರ ರೀ. ಶರಣಾರ್ಥಿ.